ಹೆಂಗೈತ್ರಿ ದಾನಿ ಕ್ಲೇ ನಮಸ್ಕಾರ. ನಿಮಗೆಲ್ಲ ಭಾಳ ಒಂದು ಗುಡ್ ನ್ಯೂಸ್ ಹೇಳ್ಕೊಂಡು ಬಂದಿದ್ದೇನೆ ನಾನು ಇವತ್ತು. ದೋಸೆ ಪ್ರಿಯರಿಗೆ ಒಂದು ಅದ್ಭುತವಾಗಿರೋ ಹೋಟೆಲ್ ಬಂದಿದೆ. ಭಾಳ ಎಕ್ಸ್ಪೀರಿಯನ್ಸ್ ಇರೋರು ಇವರು. ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ದೋಸೆ ಶಾಪ್ ಓಪನ್ ಮಾಡಿ ಇವಾಗ ಇನ್ನೊಂದು ಭರ್ಜರಿಯಾಗಿ ಓಪನ್ ಮಾಡಿದ್ದಾರೆ. ಇದು ಓಪನ್ ಆಗಿ ಕೇವಲ 22 ದಿನ ಆಗಿದೆ ಅಷ್ಟೇ. ನಾನಿವತ್ತು ಸೀದಾ ಬಂದಿರೋದು ಗಾಂಧಿನಗರಕ್ಕೆ. ಗಾಂಧಿನಗರದಲ್ಲಿ ಈಶಾ ದೋಸಾ ಪಾಯಿಂಟ್ ಅಂತ ಓಪನ್ ಆಗಿ ನನಗೊಂದು 2-3 ಜನ ಹೇಳಿದ್ರು ಈಶಾ ದೋಸಾ ಪಾಯಿಂಟಿಗೆ ಹೋಗಿ ಕಪಿಲ್ ಭಾಳ ಚೆನ್ನಾಗಿದೆ ಅಂತ. ಆಮೇಲೆ ಎಲ್ಲದಕ್ಕೂ ತುಪ್ಪ ಹಾಕಿ ಕೊಡ್ತಾರಂತೆ, ಅದ್ಭುತ ರುಚಿ ಅಂತೆ. ಹೋಗ್ಬಿಟ್ಟು ಈಶಾ ದೋಸಾ ಪಾಯಿಂಟಲ್ಲಿ ನಾವು ಸ್ವಲ್ಪ ದೋಸೆ ರೈಸ್ ಬಾತು ಎಲ್ಲ ತಿನ್ಕೊಂಡು ರುಚಿ ನೋಡಿಕೊಂಡು ಒಂದು ರಿವ್ಯೂ ಮಾಡ್ಕೊಂಬರೋಣ. ನಮಸ್ತೆ. ನಮ್ಮದು ಈಶಾ ದೋಸಾ ಪಾಯಿಂಟ್ ಅಂತ ಗಾಂಧಿನಗರದಲ್ಲಿ ಹೊಸದಾಗಿ ಓಪನ್ ಆಗಿದೆ. ನಾವು ಮುಂಚೆಯಿಂದ ಒಂದು 25-30 ಇಯರ್ಸಿಂದ ಹೋಟ್ಲ್ ಡಿಪಾರ್ಟ್ಮೆಂಟಲ್ಲೇ ಇರೋದು. ಅದರಿಂದ ಇವಾಗ ಸ್ವಲ್ಪ ಪಾರ್ಟ್ನರಲ್ಲಿದ್ದು ಒಂದು 10 ಇಯರ್ಸು. ಅಲ್ಲೇನೋ ಪ್ರಾಬ್ಲಮ್ ಆಗಿ ಕುಮಾರ ಪಾರ್ಕಲ್ಲಿ ಒಂದು 10 ಇಯರ್ಸ್ ಇದ್ದು. ನಮ್ಮಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ತಿನ್ಕೊಂಡು ಹೋಗೋಕ್ಕೆ ಕಸ್ಟಮರ್ ಮತ್ತೆ ಬರ್ತಾಯಿದ್ದಾರೆ. ಅವ್ರಿಗೆ ಖುಷಿ ಇರೋದೇ ನಮ್ಮ ಖುಷಿ. ಎಲ್ಲೇ ಹೋದ್ರು ಒಳ್ಳೆ ರೆಸ್ಪಾನ್ಸ್ ಇದೆ ಗಾಂಧಿನಗರದಲ್ಲಿ. ಈಶಾ ದೋಸಾ ಪಾಯಿಂಟ್ ಅಂತ ಹೆಸರಿಡೋಕ್ಕೆ ಮೂಲತಃ ನಮ್ಮ ಒಬ್ಬರು ಹಿರಿಯರಿದ್ದಾರೆ, ಅವ್ರ ಕಡೆಯಿಂದ ಬಂದಿದೆ ಹೆಸರು ಇದು. ಅವರು ಈಶಾ ಅಂತ ಇಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ನಾನು ಪ್ರಭುಗೌಡ ಮತ್ತು ಶ್ರೀಧರ್ ಅಂತ ನಾವಿಬ್ಬರು ಶುರು ಮಾಡಿ ಒಂದು 22 ಡೇಸ್ ಆಗಿದೆ. ಸರ್, ಇಲ್ಲಿ ಬಾತ್ ಮಸಾಲೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಮನೇಲಿ ತಿಂದಂಗೆ ಇರುತ್ತೆ. ಮಾಡ್ತಾರೆ ಮೈನ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪ್ರೀತಿಯಿಂದ ಸರ್ವ್ ಮಾಡ್ತಾರೆ. ಎಲ್ಲ ತುಪ್ಪದ ಐಟಮೇ ಚೆನ್ನಾಗಿರುತ್ತೆ. ಕ್ಲೀನಾಗಿ ಚೆನ್ನಾಗೈತೆ. ಆರಾಮಾಗಿ ಕುತ್ಕೊಳ್ಳೋಕ್ಕೂ ಚೆನ್ನಾಗೈತೆ. ಇಲ್ಲಿ ಇವ್ರು ನಾಗಣ್ಣ ಅಂದ್ಬಿಟ್ಟು ಪ್ರಭುವಣ್ಣ ಅಂದ್ಬಿಟ್ಟು ಮನೆಯಲ್ಲಿ ಎಂತಿ ಕೈನಲ್ಲಿ ತಾಯಿ ಕೈನಲ್ಲಿ ಹೆಂಗೆ ತಿಂತೀವೋ ನಾವು ದೋಸೆ, ಅದೇ ಪ್ರೀತಿನಲ್ಲಿ ಇವ್ರು ಕೊಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಾವು ಹುಡ್ಕೊಂಬರ್ತೀವಿ ಮೈನು ಅಷ್ಟೇ. ನಾವು ರಾಜಾಜಿನಗರದಿಂದ ಬರ್ತೀನಿ. ಯಾಕಂದ್ರೆ ಆ್ಯಕ್ಚುಲಿ ನಮ್ದು ರಿಯಲ್ ಎಸ್ಟೇಟು ಈ ಸರೌಂಡಿಂಗ್ ಎಲ್ಲೇ ಬಂದರೂ ಇಲ್ಲೇ ಬಂದು ಟಿಫನ್ನು ಏನಿದ್ರು ದೋಸೆ ಏನಿದ್ರು ಇಲ್ಲೇ ಬಂದು ನಾವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರ್ತೀವಿ ನಾವು ಗ್ಯಾಂಗು. ಇದು ರೀಸೆಂಟಾಗಿ ಓಪನ್ ಆಗಿರೋದು. ಬಟ್ ಓಪನ್ ಆದ ದಿವಸದಿಂದನೂ ಇಲ್ಲೇ ಬರ್ತೀವಿ ನಾವೆಲ್ಲರೂ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವೊಂದು 15 ಮೆಂಬರ್ಸ್ ಇದ್ದೀವಿ. ಎಲ್ಲ ನಮ್ಮಲ್ಲೇ ಇದ್ದೀವಿ. ನಾವೇ ಇರೋದ್ರಿಂದ ಯಾವುದೇ ರೀತಿ ಚೇಂಜಸ್ ಇಲ್ಲ. ಟೇಸ್ಟ್ನಲ್ಲೇ ಆಗಲಿ ಇದೇ ಆಗಲಿ ದೋಸೆ, ಇಡ್ಲಿ, ಲೆಮನ್ ರೈಸ್ ಆಗಲಿ ಎಲ್ಲ ಥರ ಐಟಮ್ಗಳು ಸಿಗ್ತಾಯಿದ್ದಾವೆ. ನಮ್ಮ ಈಶಾ ದೋಸಾ ಪಾಯಿಂಟ್ ಗಾಂಧಿನಗರದಲ್ಲಿರೋದು. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ನಿಮಗೆ ಬೆಳಗ್ಗೆ ಚೋಚಾ-ಬಾತು, ಪೊಂಗಲ್ಲು, ಪಲಾವು, ಬ್ರೆಡ್ ಪಲಾವ್ ಸಿಗುತ್ತೆ ಸಂಡೇ ಸ್ಪೆಷಲಾಗಿ. ಇಡ್ಲಿ, ವಡೆ ಇರುತ್ತೆ, ದೋಸೆ ಇರುತ್ತೆ, ಮತ್ತು ಬಿಸಿಬೇಳೆ ಬಾತ್ ಇರುತ್ತೆ. ಮಧ್ಯಾಹ್ನದ ಟೈಮಿಗೆ ಬಂದರೆ ನಿಮಗೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಕಾಂಬೋ ರೈಸ್ ಸಿಗುತ್ತೆ. ಪ್ರತಿಯೊಂದೂ ಗೀಯಿಂದ ಮಾಡಿರ್ತೀವಿ. ಇನ್ನು ರಾತ್ರಿ ಎಂದಿನಂತೆ ಮ್ಯಾಂಗೋ ರೈಸು ನಮ್ಮಲ್ಲಿ ಫೇಮಸ್ಸು. ಮ್ಯಾಂಗೋ ಲೆಮನ್ ರೈಸು, ಪುಡಿ ಇಡ್ಲಿ, ಗೀ ಇಡ್ಲಿ, ದೋಸೆ. ಇದು ರಾತ್ರಿ 11:30ವರೆಗೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ನೀವು ಎಷ್ಟು ಬಂದರೂ ನಾವು ಮಾಡ್ಕೊಳ್ಳಿ. ನಾನು ಇಡ್ಲಿ ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಅಂದರೆ ಇದೆ. ನನಗೆ ಇಡ್ಲಿ ಸಾಂಬಾರು ಇದೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ ಎಲ್ಲ ಇಲ್ಲಿ. ಇಲ್ಲಿ ದೋಸೆ ಮತ್ತು ಲೈಕ್ ಎಲ್ಲನೂ ಟ್ರೈ ಮಾಡಿದ್ದೀನಿ. ನಾರ್ಮಲಾಗಿ ನಂಗೆ ತುಂಬ ಫೇವ್ರೇಟು ದೋಸೆ ಮತ್ತು ಪುಡಿ ದೋಸೆ ತುಂಬ ಇಷ್ಟ. ಆಮೇಲೆ ಇಡ್ಲಿನೂ ಇಷ್ಟ ತುಂಬ. ಇವಾಗ ಟ್ರೈ ಮಾಡಿದೆ ಇಡ್ಲಿ. ಆಮೇಲೆ ವಡೆನೂ ಸಖತ್ತಾಗಿದೆ. ಆಮೇಲೆ ಬಿಸಿಬೇಳೆ ಬಾತು ಡಿಫ್ರೆಂಟ್ ಥರ ಇಲ್ಲ. ಇಲ್ಲಿ ಸಿಂಪಲ್ಲಾಗಿ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಟೇಸ್ಟು ಸಖತ್ತಾಗಿದೆ. ಇಲ್ಲಿ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೂಪರ್. ನಮ್ಮದು ಈಶಾ ದೋಸಾ ಪಾಯಿಂಟ್ ಅಂತ ಇಟ್ಟಿರೋದಕ್ಕೋಸ್ಕರನೇ ಮೇಯ್ನ್ ಡಿಶ್ ಆಗಿ ನಮಗೆ ದೋಸೆ, ಪುಡಿ ಇಡ್ಲಿ, ಪುಡಿ ಮಸಾಲೆ ದೋಸೆ, ಲೆಮನ್ ರೈಸ್, ಇಷ್ಟು ಐಟಮು ನಮ್ಮಲ್ಲಿ ತುಂಬ ಫೇಮಸ್. ಅದು ಇಷ್ಟ, ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಇತ್ತೀಚೆಗೆ ನಮ್ಮ ಜಗ್ಗೇಶ್ ಸರ್ ಕೂಡ ಬಂದು ತುಂಬ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಪುಡಿ ಮಸಾಲೆ ದೋಸೆ ತಿನ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟು ಹೋಗಿದ್ದಾರೆ. ಯಾರಿಗೆ ಆಗಲಿ ದೋಸೆ ಅನ್ನೋದೊಂದು ತುಂಬ ಚೆನ್ನಾಗಿ ಕೊಡಬೇಕು ಅನ್ನೋದು ನಮಗೂ ಇದೆ. ನೀವು ಬಂದು ಒಂದು ಸಲ ಟ್ರೈನ್ ಮಾಡಿ. ನಾನು ಹೇಳಿದೆ ಅಂತ ಏನು ಇದನ್ನು ಮಾಡೋದು, ನೀವು ಟ್ರೈನ್ ಮಾಡಿ, ನೀವು ಹೇಳಿ. ದೋಸೆ ಕ್ಯಾಂಪು ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ.
ನಾವು ತಿಂದಿದ್ದೀವಿ, ವಡೆನೋ ದೋಸೆ ತಿಂದಿದ್ದೀವಿ, ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ದಿನ ಎವ್ರಿಡೇ ರೈಸ್ ಬಾತ್ ಐಟಮ್ ಚೇಂಜ್ ಇರುತ್ತೆ. ಪುದೀನ ರೈಸ್ ಇರುತ್ತೆ, ಬ್ರೆಡ್ ಪಲಾವ್ ಇರುತ್ತೆ, ಮ್ಯಾಂಗೋ ರೈಸ್ ಇರುತ್ತೆ, ಅದರಿಂದ ಮತ್ತು ಪಲಾವ್ ಇರುತ್ತೆ, ಗೀ ರೈಸು, ಜೀರಾ ರೈಸು, ಟೊಮೊಟೊ ಬಾತು, ವಾಂಗಿ ಬಾತು. ಪ್ರತಿಯೊಂದು ದಿನವೂ ರೈಸು ಚೇಂಜ್ ಆಗ್ತಾ ಇರುತ್ತೆ ಡಿಸ್ಸು. ಅದ್ರಗೋಸ್ಕರ ಕಾಫಿ ಟೀ ಇರುತ್ತೆ, ಪ್ರತಿಯೊಂದು ಇರುತ್ತೆ. ರಜಾ ಅನ್ನೋದಂತೂ ಇಲ್ಲವೇ ಇಲ್ಲ ನಮ್ಮಲ್ಲಿ. ನಾವು ವರ್ಷದ 365 ದಿವಸನ ರನ್ ಮಾಡ್ತೀವಿ, ರಜಾ ಇಲ್ಲ. ಈಶಾ ದೋಸೆ ಪಾಯಿಂಟ್ ಇಲ್ಲಿ ನಾನು ಫಸ್ಟು ಮಾಮೂಲು ಮಸಾಲೆ ದೋಸೆ ಖಾಲಿ ದೋಸೆ ಇದ್ದಿದ್ದೆ. ಸೊ ನಾನು ನೋಡಿ ಒಂದೊಳ್ಳೆ ಆನಿಯನ್ ದೋಸೆ ಆರ್ಡ್ರ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು ಫುಲ್ಲು ಎಷ್ಟು ತುಪ್ಪ ಹಾಕಿ ಆಮೇಲೆ ಮೀಡಿಯಮಾಗಿ ರೋಸ್ಟ್ ಮಾಡಿ ಆಮೇಲೆ ಎಲ್ಲಕ್ಕಿಂತ ಇನ್ನೊಂದೇನು ಗೊತ್ತಾ, ಎಲ್ಲ ಆದಮೇಲೆ ಲಾಸ್ಟಿಗೆ ಇನ್ನೊಂದಿಷ್ಟು ಪುಡಿ ಹಾಕ್ತಾರವರು. ಆ ಪುಡಿ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ಕೊಟ್ಟಿರೋ ಚಟ್ನಿನೂ ಅಷ್ಟೇ ಎಲ್ಲ ಒಗ್ಗರಣೆ ಎಲ್ಲ ಮಾಡಿ ಹಾಕಿರೋ ಗಟ್ಟಿ ಚಟ್ನಿ. ಸೊ ಎರಡು ಕಾಂಬಿನೇಷನ್ ಸಖತ್ತಾಗಿರ್ಬೋದು. ಬನ್ನಿ ತಿಂದು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ದೋಸೆನೇ ಎಷ್ಟು ತಿಕ್ಕಾಗಿದೆ ಗೊತ್ತಾ, ಆನಿಯನ್ ದೋಸೆ ಸಿಕ್ಕಾಬಡೆ ತಿಕ್ಕಾಗಿದೆ. ನೀವು ಮತ್ತು ಮೀಡಿಯಮ್ ರೋಸ್ಟು. ಸೊ ಅದನ್ನು ಇವಾಗ ಚಟ್ನಿ ಜೊತೆ ಅದ್ಕೊಂಡು ಸಿಕ್ಕಾಬಡೆ ಟೇಸ್ಟ್ ಆಗಿದೆ. ಒಂದು ಅದ್ಭುತ ರುಚಿ ಕೊಡ್ತಿದೆ. ಆ್ಯಕ್ಚುಲಿ ಈ ದೋಸೆ ನೀವು ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಆನಿಯನ್ ಎಲ್ಲ ಹಾಕಿ ಆಮೇಲೆ ಮೇಲೆ ಒಂದು ಖಾರದ ಹುಡಿ ಹಾಕ್ತಾರಲ್ಲ, ಇದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಆ್ಯಕ್ಚುಲಿ ಚಟ್ನಿನೂ ಬೇಕಂತಿಲ್ಲ. ನೋಡಿ ಹಿಂಗೆ ಮುಗ್ದು ಈ ಪುಡಿ ಜೊತೆಗೆ ಹಾಕ್ಕೊಂಡು ಹಂಗೇ ತಿನ್ಬೋದು. ನನಗಂತೂ ಆನಿಯನ್ ದೋಸೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಥರ ದೋಸೆಗಳಿವೆ, ಅದರಲ್ಲಿ ಆನಿಯನ್ ದೋಸೆ ಹೈಲಿ ರೆಕಮೆಂಡ್ ಅಂತ ಹೇಳ್ತೀನಿ. ಟೇಸ್ಟ್ ವೈಸ್ ಸೂಪರ್ ಆಗಿದೆ. ಪುಡಿ ಬಾತ್ ಮಸಾಲ ಅಂತ ವೆಯ್ಟೇ ಹಿಂಗಿದೆ ಇದು. ಯಾಕಂದರೆ ಮಾಮೂಲು ದೋಸೆ ಥರ ಅಂತೂ ಅಲ್ವೇ ಅಲ್ಲ. ಇದರಲ್ಲಿ ಏನೇನಿದೆ ನೋಡಿದ್ರಿ. ಸೊ ಇವಾಗ ನಾನು ನೋಡಿ ಈ ದೋಸೆ ಬಿಸಿ 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 ಬಿಸಿಯಾಗಿ ಹೆಂಗೆ ಕೊಟ್ಟಿದ್ದಾರಂದರೆ, ಈ ದೋಸೆ ಫಸ್ಟ್ ಆಫ್ ಆಲ್ ಕಲರು ನೀವು ನೋಡಿದ್ರಿ, ರೆಡ್ಡಿಶ್ ಆಗಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಇದಕ್ಕೆ ದೋಸೆಗೆ ಫಸ್ಟ್ ಅವರು ರೋಸ್ಟ್ ಮಾಡ್ತಾರೆ, ಮೀಡಿಯಮ್ ರೋಸ್ಟ್ ಮಾಡ್ತಾರೆ. ರೋಸ್ಟ್ ಆದಮೇಲೆ ತುಪ್ಪ ಹಾಕಿದ್ರು, ಪುಡಿ ಹಾಕಿದ್ರು, ಸ್ವಲ್ಪ ಚಟ್ನಿ ಹಾಕಿದ್ರು. ಆಮೇಲೆ ಇವರ ಸ್ಪೆಷಲ್ ಏನು ಅಂದರೆ ಇಲ್ಲಿ ಚಿತ್ರಾನ್ನ, ಸ್ವಲ್ಪ ಲೈಟ್ ಹುಳಿ ಫ್ಲೇವರ್ ಬರ್ಸಿರ್ತಾರೆ ಚಿತ್ರಾನ್ನ. ಅದನ್ನು ಫುಲ್ ಹಾಕಿಬಿಟ್ಟು ರೋಸ್ಟ್ ಮಾಡಿ ಕೊಡ್ತಾರೆ. ನೋಡಾಗಲೇ ನನಗಂತೂ ಬಾಯಲ್ಲಿ ನೀರು ಉಳಿತಿತ್ತು. ಆಹಾ ನೋಡಿ ಇಲ್ಲಿ ತುಪ್ಪನೇ ಫುಲ್ಲು, ಅದ್ರ ಜೊತೆಗೆ ರೈಸು, ಆಲೂ ಪಲ್ಯ ಎಲ್ಲ ಒಟ್ಟಾಗಿ ಟೇಸ್ಟ್ ಹೆಂಗಿದೆ ನೋಡೋಣ. ಇಲ್ಲಿ ನಿಮಗೆ ಒಂದು ಫ್ಲೇವರ್ ಬಾಯಿಗೆ ಸಿಗೋದಲ್ಲ, 3-4 ಥರ ಅನ್ಬೋದು. ಹಾಕಿರೋ ದೋಸೆ ಅದ್ಭುತವಾಗಿದೆ. ಆಮೇಲೆ ರೈಸು, ಅದ್ರ ಜೊತೆಗೆ ಆ ಚಿತ್ರಾನ್ನನೂ ನಿಮ್ಮ ಬಾಯಲ್ಲಿ ಹಾಗೆ ಫ್ಲೇವರ್ ಹೊಡೆಯುತ್ತೆ. ಲೈಟ್ ಖಾರ, ಚಟ್ನಿ ಸ್ವಲ್ಪ ಖಾರ ಇದೆ, ಇಲ್ಲ ಅಂತಿಲ್ಲ. ಬಟ್ ಇದೆಲ್ಲಕ್ಕಿಂತ ಜಾಸ್ತಿ ಒಂದು ಹೇಳಬೇಕು, ಈ ಬಟ್ಟೆ ಹಿಂಡಿದಾಗ ಬಟ್ಟೆಯಲ್ಲಿ ನೀರು ಇಳಿತಾ ಇರುತ್ತೆ. ಹಂಗೆ ಬಾಯಲ್ಲಿ ಹಾಕ್ಕೊಂಡು ನಾನು ಇದಿಷ್ಟು ತಿಂತಾಯಿದ್ರೆ ಆ ತುಪ್ಪ ಇದೆ ಅಲ್ಲ, ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ನೋಡಿದ್ರಿ 2-3 ಸಲ ಕೋಟ್ ಥರ ತುಪ್ಪ ಹಾಕ್ತಾನೇ ಇದ್ದರು. ಅದ್ಭುತ ರುಚಿ. ಆಮೇಲೆ ಇನ್ನೊಂದೇನು ಗೊತ್ತಾ, ತಿಕ್ನೆಸ್ ನೀವೇ ನೋಡಿದ್ರಿ, ಏನು ಆದರೆ ತೆಳುವಾಗಿ ಮಾಡೋದು ಆ ಥರ ಏನಿಲ್ಲ. ಚೆನ್ನಾಗಿ ದೋಸೆ ಹುಯ್ದುಬಿಟ್ಟು ಹಾಕಿರೋ ರೈಸ್ ಜೊತೆ ಸರಿಯಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರ್. ನೋಡುವಾಗ ಅನ್ಕೋತೀರಿ ಹೆಂಗಪ್ಪ ತಿನ್ನೋದು ಅಂತ. ಫಸ್ಟ್ ನನಗೂ ಹಂಗೆ ಅನ್ನಿಸ್ತು, ಬಟ್ ತಿಂದ ಮೇಲೆ ಅನ್ಕೊತಾ ಇದ್ದೀನಿ ಈ ಪುಡಿ ಬಾತ್ ಮಸಾಲ ಇದೆಯಲ್ಲ ಅದ್ಭುತವಾಗಿದೆ. ನೋಡಿ ಚೂರು ಚಟ್ನಿ ಜೊತೆ 2 ಥರ ಚಟ್ನಿನೂ ಕೊಡ್ತಾರೆ ಇದಕ್ಕೆ. ಆ್ಯಕ್ಚುಲಿ ಇಲ್ಲೇ ಎಲ್ಲ ಹಾಕಿರೋದ್ರಿಂದ ಚಟ್ನಿ ನೆಸೆಸಿಟಿನೇ ಇಲ್ಲ ಈ ದೋಸೆಗೆ, ಅಷ್ಟು ಅದ್ಭುತವಾಗಿದೆ. ತುಪ್ಪದ ಜೊತೆ ಈ ಒಂದು ಪುಡಿ ಬಾತ್ ಮಸಾಲ ಸೂಪರ್ ಟೇಸ್ಟು. ಬಂದು ತಿಂದು ಆಮೇಲೆ ನೀವೇ ಹೇಳ್ತೀರಾ ಕಪಿಲ್ ಸಕ್ಕತ್ತಿತ್ತು ದೋಸೆ ಅಂತ.
ಅಡ್ರೆಸ್ ಗಾಂಧಿನಗರ 2nd ಮೈನು 4th ಕ್ರಾಸ್ ಕಾನಿಷ್ಕಾ ಹೋಟೆಲ್. ಕಾನಿಷ್ಕಾ ಹೋಟೆಲ್ ತುಂಬ ಕೇಳಿರ್ತೀರ ಗಾಂಧಿನಗರದಲ್ಲಿ. ಅದರ ಆಪೋಸಿಟ್ ಇದೆ. ಖಂಡಿತ ಎಲ್ಲರೂ ಬಂದು ವಿಸಿಟ್ ಮಾಡಿ, ಏನೇ ಇದ್ರೂ ಹೇಳಿ. ತುಂಬ ವರ್ಷದಿಂದ ನಮಗೆ ಅನುಭವ ಇರ್ಬೋದು, ಆದರೆ ನೀವು ಬಂದು ಚೆನ್ನಾಗಿದೆ ಅನ್ನೋದು ಹೊಸ್ದಾಗಿ ಇನ್ನೂ ಒಂದು ಹೆಜ್ಜೆ ಕಾಲಿಡ್ತಾ ಇದ್ದೀವಿ. ನೀವು ಬಂದು ಒಂದು ಟೇಸ್ಟ್ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಲಾಸ್ಟಿಗೆ ಒಂದು ಒಳ್ಳೆ ಕಾಫಿ ತೊಗೊಂಡೆ. ಡಿಕಾಕ್ಷನ್ ಹಾಕಿ ಮಾಡ್ತಿರುವಾಗಲೇ ಆ ಸ್ಮೆಲ್ಲೇ ಘಮ್ ಅಂತಾಯಿತು. ಸ್ಟ್ರಾಂಗ್ ಕಾಫಿ, ಫಿಲ್ಟರ್ ಕಾಫಿ. ಆ ಥರ ತುಪ್ಪ, ಖಾರ ಖಾರ ಆಗಿರೋ ಚಟ್ನಿ, ದೋಸೆ ಇದೆಲ್ಲ ತಿಂದಮೇಲಿದೆಯಲ್ಲ, ಈ ಥರದೊಂದು ಕಾಫಿ ಕುಡಿಯೋಕ್ಕೆ ಸಖತ್ ಮಜಾನೂ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಬೆಂಗಳೂರಲ್ಲಿ ರೀಸೆಂಟಾಗಿ ವೆದರು ಹಾಗೆ ಇದೆ, ಫುಲ್ ಚಿಲ್ಡ್ ವೆದರ್ ನೋಡಿ. ಆ ವೆದರ್ಗೆ ಅಲ್ಟಿಮೇಟ್ ಆಗಿದೆ. ನೀವು ಇಲ್ಲಿ ಬಂದರೆ ದೋಸೆ, ರೈಸ್ ಬಾತು, ಪೊಂಗಲ್ಲು, ಬಿಸಿಬೇಳೆ ಬಾತ್ ಹಿಂಗೆ ತುಂಬ ಇದೆ. ಜಸ್ಟ್ 22 ದಿನ ಆಗಿರೋದಷ್ಟೇ. ಈಶಾ ದೋಸೆ ಪಾಯಿಂಟ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಈಸಿ ಇದೆ. ಗಾಂಧಿನಗರದಲ್ಲಿ ಕಾನಿಷ್ಕಾ ಹೋಟೆಲ್ ಭಾಳ ಫೇಮಸ್ಸು, ಅದ್ರ ಅಪೋಸಿಟಲ್ಲೇ ಇದೆ. ಸೊ ನೀವು ಲೊಕೇಶನ್ ಹಾಕಿರ್ತೀನಿ, ಕ್ಲಿಕ್ ಮಾಡಿದ್ರೆ ನಿಮ್ಮನ್ನು ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬರುತ್ತೆ. ಬನ್ನಿ, ಭರ್ಜರಿಯಾಗಿ ದೋಸೆಗಳನ್ನು ತಿನ್ನಿ, ಲಾಸ್ಟಿಗೆ ಒಂದು ಕಾಫಿ ಕುಡ್ಕೊಂಡು ಹೋಗಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.